ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಾಡೋ ರೆಸಿಪಿ ಬಂದ್ರಿ ಚಿಕನ್ ಗ್ರೇವಿ ಮಸಾಲ ರೀ. ಚಿಕನ್ ಗ್ರೇವಿ ಮಸಾಲ ಮಾಡಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ರೀ: ಅರ್ಧ kg ಚಿಕನ್ ರೀ, ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ರೀ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ರೀ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಅದಾದಮೇಲೆ 1 ಸ್ಪೂನಷ್ಟು ಖಾರ ರೀ, ಆಮೇಲೆ ಕರಿಬೇವು ರೀ, 1 ಟೊಮಾಟಿ ರೀ, ಮತ್ತು 2 ಉಳ್ಳಾಗಡ್ಡಿ ರೀ. ಅದಾದ್ಮೇಲೆ ಸುಹಾನ ಚಿಕನ್ ಗ್ರೇವಿ ಮಸಾಲ. ಈಗ ರೀ ಲೋ ಫ್ಲೇಮ್ದಾಗ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕು ರೀ. ಎಣ್ಣೆ ಕಾದ್ಮ್ಯಾಗ ರೀ ಕರಿಬೇವು ಹಾಕೋಬೇಕು ರೀ. ಈಗ ನೋಡಿರಿ, ಕರಿಬೇವು ಹಾಕಿದೆ ಚಟ್ಪಟ್ ಅಂದ್ಮ್ಯಾಗ ನಾವು ಈಗ ಈರುಳ್ಳಿ ನೋಡಿರಿ, ಉಳ್ಳಾಗಡ್ಡಿ ಹಾಕೀವ್ರಿ. ಈಗ ಚೆಂದಂಗೆ ಫ್ರೈ ಮಾಡ್ಕೋಬೇಕು ರೀ ಅವನ್ನ. ಈಗ ರೀ ಗೋಲ್ಡನ್ ಫ್ರೈ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಈಗ ಇದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಬೇಕು ರೀ ನಾವು. ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಬರ್ಬೇಕು ರೀ, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಂಡಿರ್ಬೇಕು ರೀ. ಅಂದರೆ ರುಚಿ ಟೇಸ್ಟ್ ಚಲೋ ಬರುತ್ತೆ ರೀ. ಈಗ ರೀ ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ರೀ ಉಳ್ಳಾಗಡ್ಡಿನ. ಉಳ್ಳಾಗಡ್ಡಿ ಹುರ್ಕೊಂಡಾದ್ಮ್ಯಾಗ ಚಿಕನ್ ಹಾಕೋಬೇಕು ರೀ ನಾವು. ಈಗ ಚೆಂದಂಗೆ ಮಿಕ್ಸ್ ಮಾಡ್ಬೇಕು ರೀ. ಲೋ ಫ್ಲೇಮ್ದಾಗ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನ. ಈಗ ಚಿಕನ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ರೀ. ಅದಾದ್ಮ್ಯಾಗ ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ಮಿಕ್ಸ್ ಮಾಡ್ಬೇಕು ರೀ ಈಗ ಚೆಂದಂಗೆ. ಈಗ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕೋಬೇಕು ರೀ. ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತೆ ರೀ. ಎಲ್ಲ ಮಿಕ್ಸ್ ಹಾಕೊಂಡು ಆದ್ಮ್ಯಾಗ ಸುಹಾನ ಚಿಕನ್ ಗ್ರೇವಿ ಮಸಾಲ ಹಾಕೋಬೇಕು ರೀ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಖಾರ ಕಮ್ಮಿ ಅನ್ಸಿದ್ರೆ ನಾವು ಗೊಟ್ಟು ಖಾರ ಪುಡಿ ಹಾಕೋಬೇಕು ರೀ. ಎಲ್ಲ ಮಿಕ್ಸ್ ಮಾಡ್ಕೊತಿರ್ಬೇಕು ರೀ ಚೆನ್ನಾಗಿ. ನೋಡಿರಿ, ಈಗ ಮಿಕ್ಸ್ ಮಾಡ್ಕೊತಿರ್ಬೇಕು ರೀ ಚೆನ್ನಾಗಿ. ಈಗ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಸ್ವಲ್ಪ ಟಮಾಟಿ ಹಾಕೋಬೇಕು ರೀ, ಆಗಲೇ ಹೆಚ್ಚಿಟ್ಕೊಂಡಿದ್ದು. ಈಗ ಟಮಾಟಿ ಹಾಕೊಂಡಾದ್ಮ್ಯಾಗ ಅರ್ಧ kg ಚಿಕನ್ಗೆ 2 ಗ್ಲಾಸ್ ನೀರು ಹಾಕೋಬೇಕು ರೀ. ಈಗ ಒಂದು ಕುದಿ ಬಂದ್ಮ್ಯಾಗ ಕಸ್ತೂರಿ ಮೆಂತ್ಯ ಹಾಕೋಬೇಕು ರೀ. ಕಸ್ತೂರಿ ಮೆಂತ್ಯ ಹಾಕೊಂಡಾದ್ಮ್ಯಾಗ 10 ರಿಂದ 15 ನಿಮಿಷ ಕುದಿಯಕ್ಕೆ ಬಿಡ್ಬೇಕು ರೀ. ಇದನ್ನು ನೋಡಿರಿ, 15 ನಿಮಿಷ ಆದ್ಮ್ಯಾಗ ಕುದಿಸಿದ್ಮ್ಯಾಗ ಚಿಕನ್ ಗ್ರೇವಿ ಮಸಾಲ ರೆಡಿ ಆಗೈತೆ ರೀ. ನೀವು ಮನ್ಯಾಗ ಟ್ರೈ ಮಾಡಿ ಹೆಂಗೈತಂತ ಕಮೆಂಟ್ನಾಗ ತಿಳಿಸಿ. ನೋಡಿರಿ, 15 ನಿಮಿಷ ಕುದಿಸಕ್ಕೆ ಬಿಟ್ಟಿವ್ರಿ. ಕುದಿಸಿ ಆದ್ಮ್ಯಾಗಿನ ಚಿಕನ್ ಗ್ರೇವಿ ಮಸಾಲ ರೆಡಿ ಆಗೈತೆ ರೀ. ನೀವು ಇದನ್ನು ಮನ್ಯಾಗ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ನಾಗ ತಿಳಿಸಿ.